ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರೇ, ಇವತ್ತೇನು ಭಾಷೆಗೊಂದು ಪ್ರಾಧಿಕಾರ, ಜಾತಿಗೊಂದು ಪ್ರಾಧಿಕಾರ ಮಾಡುವ ಮುಖಾಂತರ ನೀವು ಅಭಿವೃದ್ಧಿ ಮಾಡ್ತೀವಿ, ಜಾತಿಗಳನ್ನ ಅಭಿವೃದ್ಧಿ ಮಾಡ್ತೀವಿ, ಭಾಷೆಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಏನು ಇವತ್ತು ಮುಂದೆ ಹೊರಟಿದ್ದೀರಾ, ಅದೇ ರೀತಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಒಂದು ಅಭಿವೃದ್ಧಿಗಾಗಿ ರೈತ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ಮಾಡಬಾರ್ದು? ನೀವು ಆಡಳಿತಕ್ಕೆ ಬರುವ ಮುಂಚೆ ರೈತರ ಹೆಸರು ಹೇಳಿಕೊಂಡು ರೈತರ ಪರ ಸರ್ಕಾರ, ರೈತರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತೇಳಿ ಏನು ಆಡಳಿತ ಒಂದು ಅಧಿಕಾರಕ್ಕೆ ಬರ್ತಾ ಇದ್ದೀರಿ. ಅದೇ ರೀತಿ ಇವತ್ತು ಏನು ಪ್ರಾಧಿಕಾರಗಳು ಮಾಡ್ತಾ ಇದ್ದೀರಾ, ನಿಮಗೆ ರೈತರ ಮೇಲೆ ಕಿಂಚತ್ತಾದರೂ ಏನು ಅಭಿಮಾನ ಇದ್ದರೆ, ರೈತ ಕುಲವನ್ನು ಉಳಿಸಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದ್ದರೆ ಕೂಡಲೇ ರೈತ ಅಭಿವೃದ್ಧಿ ಪ್ರಾಧಿಕಾರ ಮಾಡುವ ಮುಖಾಂತರ ಆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡುವ ಮುಖಾಂತರ ಸಂಕಷ್ಟದಲ್ಲಿರುವ ಕೃಷಿ ಕ್ಷೇತ್ರವನ್ನು ಬಿಟ್ಟು ಕೃಷಿ ಕ್ಷೇತ್ರದಿಂದ ವಿಮುಕ್ತಿ ಹೊಂದುತ್ತಿರುವ ರೈತನಿಗೆ ಏನು ಬಲ ತುಂಬಲು ರೈತ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಗಳ ವಿರುದ್ಧ ಬಾರ್ಕೋಲ್ ಚಳವಳಿ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.